ಇಡೀ ಭಾರತ ದೇಶದಲ್ಲೇ ಒಂದು ಹೊಸ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ನೀಲಿ ಪಡೆ, ಒಂದು ಅಕ್ರಮ ನೀರು ಮತ್ತು ಒಳಚರಂಡಿ ಇಲ್ಲಿ ಸಂಪರ್ಕವನ್ನ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ, ಅಕ್ರಮ ಕಲೆಕ್ಷನ್ಸ್ ಇದೆ ಇಲ್ಲಿ, ವಾಟರ್ ಕಂಟಾಮಿನೇಷನ್ಸ್ ಇದೆ ಇಲ್ಲಿ, ಮತ್ತು ಕುಡಿಯೋ ನೀರಿಗೂ ಮತ್ತು ಈ ಪರಿಶುದ್ಧವಾದಂತಹ ನೀರಿಗೂ ಮತ್ತು ಈ ನಮ್ಮ ಸ್ಯಾನಿಟೇಷನ್ ಎಲ್ಲರೂ ಜಾಯಿನ್ ಆಗಿದ್ರೆ ಇವೆಲ್ಲ ಕೂಡ ಕಂಡುಹಿಡಿಯೋದಕ್ಕೆ ಹೊಸ ಒಂದು ಚಿಂತನೆ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ. ಯಾಕೆಂದ್ರೆ ಎಲ್ಲಾ ರೋಡ್ಗಳಲ್ಲೆಲ್ಲ ಅಗದಿ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಈ ಮಿಷಿನ್ ಅನ್ನ ಬಿಟ್ಟು ಸುಮಾರು ಅರ್ಧ ಕಿಲೋಮೀಟರ್ ಒಳಗಡೆ ಈ ಮಿಷಿನ್ ಸೀದಾ ಹೋಗಿ ಕಂಡುಹಿಡಿತದೆ ಏನಿದೆ ಪರಿಸ್ಥಿತಿ ಅಂತೇಳಿ. ಇಲ್ಲ ಸೀವರೇಜ್ ಇರ್ಬೋದು, ಇಲ್ಲ ಕುಡಿಯೋ ನೀರು ಇರ್ಬೋದು, ಎಲ್ಲೆಲ್ಲಿ ಪೈಪ್ ಲೀಕ್ ಆಗಿದೆ, ಎಲ್ಲೆಲ್ಲಿ ನೀರು ಸೋರಿಕೆ ಇದೆ, ಎಲ್ಲೆಲ್ಲಿ ಜಾಯಿನ್ ಆಗಿದೆ, ಎಲ್ಲೆಲ್ಲಿ ಅಕ್ರಮ ಕನೆಕ್ಷನ್ ಇದೆ, ಇವೆಲ್ಲ ಕೂಡ ಗುರುತಿರುವಂತದ್ದು. ಮತ್ತು ಈ ಮಿಷಿನ್ ಹೋಗುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕೂಡ ಇದನ್ನ ಕಂಡುಹಿಡಲಿಕ್ಕೆ ಇವತ್ತು ನಮ್ಮ ಚೇರ್ಮನ್ ಇದ್ರ ಬಗ್ಗೆ ದೊಡ್ಡ ಅಧ್ಯಯನವನ್ನ ಮಾಡಿ ನನ್ನ ಗಮನವನ್ನ ಸೆಳೆದರು. ನಾನು ಇದನ್ನ ಮುಂದುವರಿಲಿ ಅಂತ ಹೇಳಿದ್ದೇನೆ. ನಾವು ಈ ಬಿಜೆಪಿ ಸಿಸ್ಪಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂದ್ರೆ ಕೂಡಿಗೆ ನೀರಿಗೆ ಇವತ್ತು ನಾವು ಕಾವೇರಿ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಪರಿಶುದ್ಧವಾದಂತ ಕುಡಿಯೋ ನೀರೇ ನಾವು ಕೊಡ್ತಾ ಇದ್ದೀವಿ. ಆದ್ರೂ ಜನ ಇವತ್ತು ಬಾಟಲ್ ನೀರೇ ತೆಗೆದುಕೊಂಡು ಉಪಯೋಗಿಸ್ತಿದ್ದಾರೆ. ಈ ನೀರು 40-50 ರೂಪಾಯಿ ಆಗ್ತಾ ಇದೆ ಈ ನೀರು, ಒಂದು ಬಾಟಲ್ ನೀರು. ಈ ನಮ್ಮ ಕಾವೇರಿ ನೀರು ಕೂಡ ನಾವು ಶುದ್ಧವಾಗಿ ಇದೇ ಕ್ವಾಲಿಟಿ ನೀರನ್ನ ಕುಡಿಯೋದಕ್ಕೆ ಈಗ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ನಾಗರಿಕರಿಗೆ ಇದು ಅನುಕೂಲ ಆಗ್ಬೇಕು ಅಂತೇಳಿ ಬೆಂಗಳೂರು ನಗರದಲ್ಲಿ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಅದಕ್ಕೆ ಇದು ಬಹಳ ಪವಿತ್ರವಾದಂತ ದಿನ. ಇಂದಿರಾ ಗಾಂಧಿ ಅವರ ಜನ್ಮದಿನ ಇವತ್ತು. ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೇ ಸ್ಥಾಪನೆ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಇವತ್ತು ಇದನ್ನ ಚಾಲನೆ ಕೊಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಬಿಜೆಪಿ ಎಸ್ಪಿ ಚೇರ್ಮನ್ ಮತ್ತು ಅದು ಸಣ್ಣ ಸಿಬ್ಬಂದಿಯವರಿಗೆ ಮತ್ತು ನಮ್ಮ ಬ್ಲೂ ಪಡೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಅಭಿನಂದಿಸ್ತೇನೆ. ನನ್ನ ಸಂಪೂರ್ಣವಾದಂತಹ ಸಹಕಾರ, ನಂದು ಇರ್ಷಾದ್ ಅವ್ರ ಹೆಸರು ಅವರು ಎಲ್ಲ ಕೂಡ ಇರ್ತದೆ. ನೀವು ಮುಂದುವರಿರಿ, ಇಡೀ ದೇಶಕ್ಕೆ ಮಾದರಿ ಆಗುವಂತ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ಆದಷ್ಟು ಈ ಮದ್ಯ ಇದನ್ನ ಅಗಿಯುವಂಥದ್ದು, ಜನರಿಗೆ ತೊಂದರೆ ಆಗುವಂಥದ್ದು ಇದನ್ನೆಲ್ಲ ನಾವೆಲ್ಲ ಕಡಿಮೆ ಮಾಡಬೇಕು. ಜನಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಇಷ್ಟ ಪೈಪ್ ತೆಗೆದು ಮುಚ್ಚಿ 6 ತಿಂಗಳು 9 ತಿಂಗಳು ಎಲ್ಲ ಟೈಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಒಂದು ಹೊಸ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಗಮನಿಸಿದೆ. ಇದು ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಈ ಕೆಲಸಕ್ಕೆ ಮುಂದೂಡಬೇಕು ಅಂತ ಹೇಳಿ ಅವರು ಕೂಡ ಬಹಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ದೃಷ್ಟಿಯಿಂದ ಈ ಕೆಲಸಕ್ಕೆ ರಾಮ್ ಪ್ರಸಾದ್ ಅವರ ಮುಖಂಡತೆಯಲ್ಲಿ ನಮ್ಮ ಸರ್ಕಾರ ಮುಂದೆ ಓಡ್ತಾ ಇದೆ. ಸಹಜಕ್ಕೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸಿಕೊಂಡು ಸಹಕಾರವನ್ನ ಕೊಡಬೇಕು. ಎಲ್ಲಿ ಇಲ್ಲಿಗಲ್ ಕನೆಕ್ಷನ್ ಆಗಿದೆ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಫೈನ್ ಹಾಕಿ ಅದನ್ನ ಕನೆಕ್ಷನ್ಗೆ ಅದನ್ನ ರೆಗ್ಯುಲೈಸ್ ಮಾಡ್ಕೊಳ್ಳುವಂತ ಕೆಲಸ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಸಾಹುಕಾರ ಇರಲಿ, ಬಡವರಿರಲಿ, ಕಮರ್ಷಿಯಲ್ ಇರಲಿ, ಇಂಡಸ್ಟ್ರಿಯಲಿಸ್ಟ್ ಇರಲಿ, ಯಾರೇ ಆಗ್ಲಿ, ಎಲ್ಲರೂ ಕೂಡ ಈ ದೇಶದಲ್ಲಿ ಕಾನೂನು ಒಂದೇ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮೆಲ್ಲ ಶುಭವಾಗಲಿ. ನಮಸ್ಕಾರ.